ಈಗ ಕಳೆದ ಬಾರಿನೂ ಹೆಚ್ಚು ಮಳೆಯಾಗಿ ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಮೇಜರಾಗಿ ಡ್ಯಾಮೇಜ್ ಆಗಿತ್ತು. ಅವಾಗ ಇನ್ಶೂರೆನ್ಸ್ ಮೂಲಕ ನಾವು 650 ಕೋಟಿ 650 ಕೋಟಿ ಪರಿಹಾರ ಸಿಕ್ಕಿದೆ. ಈ ಬಾರಿ ಅದಕ್ಕಿಂತ ಹೆಚ್ಚು ಡ್ಯಾಮೇಜ್ ಆಗಿದೆ. ಜೊತೆಗೆ ಇಡೀ ರಾಜ್ಯದಲ್ಲಿ ಮೇಜರಾಗಿ ಗುಲ್ಬರ್ಗ, ಬೀದರು, ಯಾದಗಿರಿ ಮತ್ತು ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಧಾರವಾಡ ಮತ್ತು ಬೇರೆ ಕಡೆ ಅಲ್ಲಲ್ಲೇ ಸ್ವಲ್ಪ ಆಗಿದೆ. ಒಟ್ಟು 9 ಲಕ್ಷ ಹೆಕ್ಟೇರಿಗಿಂತ ಹೆಚ್ಚು ಬೆಳೆ ಹಾನಿಯಾಗಿದೆ. ಸೊ ಒಂದು ಕಡೆ ಪ್ರವಾಹ ಬಂದಾಗಿದೆ, ಇನ್ನೊಂದು ಕಡೆ ಮಳೆ ಜಾಸ್ತಿ ಆಗಿದೆ. ಇದು ಕಂಟಿನ್ಯೂಸ್ ಆಗಿ 1 ತಿಂಗಳಿಂದ CM ಅವರು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿದರು. ನಾನು ರೆವಿನ್ಯೂ ಮಿನಿಸ್ಟ್ರು ಇದ್ದು, ಜೊತೆಗೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಆ ಏರಿಯಾದಲ್ಲಿ ಏನು ಡ್ಯಾಮೇಜ್ ಆಗಿದೆ DC ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಎಲ್ಲ ಸರ್ವೆ ಆಗಿದೆ. ಈಗ ಅಲ್ಟಿಮೇಟ್ ಜಾಸ್ತಿ ಆಗಿದ್ದು ಮತ್ತು ನಿನ್ನೆ ಮನೆಯಲ್ಲೂ ಒಂದಷ್ಟು ಮುಂದೆ 7 ಲಕ್ಷ ಆಗಿತ್ತು, 2 ಲಕ್ಷ 3 ದಿವಸಕ್ಕೆ ಜಾಸ್ತಿ ಆಗಿದೆ. ಸೊ ಈಗೇನು ಇನ್ಶೂರೆನ್ಸಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿನಲ್ಲಿ ಏನು ಕೊಡ್ಲಿಕ್ಕೆ ಸಾಧ್ಯನೋ ಅದು ತಕ್ಷಣ ನಾವು ನೆನ್ನೆಲೇ ಡಿಕ್ಲೇರ್ ಮಾಡಿದ್ದೀವಿ. ಅದನ್ನು ಸರ್ವೆ ಮಾಡಿ ಅದನ್ನು ಕೊಡ್ತೀವಿ. ಅದರ ಜೊತೆಗೆ NDRFನಲ್ಲಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯನೋ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಕಲ್ಯಾಣ ಕರ್ನಾಟಕದ ಮುಖ್ಯವಾದಂಥ ವಿಭಾಗ ಜಿಲ್ಲೆ ಗುಲ್ಬರ್ಗದಲ್ಲೇ ಬಂದಿರೋದ್ರಿಂದ ಈಗ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಾನು ನಮ್ಮ BR ಪಾಟೀಲು, ಅಲ್ಲಂ ಪ್ರಭು ಪಾಟೀಲು ಎಲ್ಲರೂ ಸ್ಪಾಟ್ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೆ. ಕ್ರಿಶ್ಚಿಯನ್ ಲಿಂಗಾಯತರು ಇದ್ದಾರ, ಜೈನ್ ಪಂಚಮಸಾಲಿ ಇದ್ದಾರ, ಕ್ರಿಶ್ಚಿಯನ್ ದಲಿತರಿದ್ದಾರ. ನೋಡಿ, ಕ್ರಿಶ್ಚಿಯನ್ ದಲಿತರು ಅನ್ಬೇಡಿ. ನಿಮಗೆ ಒಂದು ಹೇಳ್ತೇನೆ ನಾನು, ಒಂದು ಸಾರಿ ಧರ್ಮಾಂತರ ಆದಂದ್ರೆ ಯಾವುದೇ ವ್ಯಕ್ತಿ ಅವನಿಗೆ ಧರ್ಮಾಂತರ ಆಗ್ತಕ್ಕಂಥದ್ದು ಅವನ ಹಕ್ಕು. ಧರ್ಮಾಂತರ ಆದರೆ ಅವ ಧರ್ಮಾಂತರ ಆದ ದಿನದಿಂದ ಅವನು ಪೂರ್ವಾಶ್ರಮದ ಹಂಗಳೆಲ್ಲ ತರೆದು ಹೋಗ್ತದ, ಪೂರ್ವಾಶ್ರಮದ ಸಂಬಂಧಗಳು ಕಡ್ದು ಹೋಗ್ತದ. ಯಾವತ್ತು ಧರ್ಮಾಂತರ ಆಗ್ತಾನ ಅವತ್ತಿನಿಂದ ಅವ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ನು, ಇಸ್ಲಾಂ ಧರ್ಮಕ್ಕಾಗಿದ್ರೆ ಇಸ್ಲಾಂ ಧರ್ಮ, ಮತ್ತೆ ಯಾವುದೇ ಧರ್ಮಕ್ಕಾಗಿದ್ರೆ ಅವತ್ತಿನಿಂದ ಒಂದು ಪೂರ್ವಾಶ್ರಮ ಸಂಬಂಧ ಇರುವುದಿಲ್ಲ. ನೋಡಿ, ಅದನ್ನು ಬೇರೆ. ಈಗ ಆರ್ಥಿಕವಾಗಿ ಕೇಳಿ ನಿಮಗೆ ಉತ್ತರನ ಹೇಳ್ತೇನೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಿಮಗೆ ಕಳಕಳಿ ಕಾಳಜಿ ಇದ್ದರೆ 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವರೇ ಇದ್ರಿ. ಕಾಂತರಾಜ್ ಅವ್ರನ್ನ ನೇಮಕ ಮಾಡಿ ವರದಿ ತಗೊಂಡ್ರಿ. ಆ ವರದಿ ಏನಾಯ್ತು? 180 ಕೋಟಿ ಖರ್ಚು ಮಾಡಿ ಕಸದ ಬುಟ್ಟಿಗೆ ಹಾಕಿದ್ರಿ. ನೋಡಿ, ಕೇಳಿ, ನಾವು ದಾರಿ ತಪ್ಪಿಸ್ತಾ ಇಲ್ಲ, ದಯವಿಟ್ಟು ಕೇಳಿ. ದಾರಿ ತಪ್ಪಿಸಿದವ್ರು ಸಿದ್ದರಾಮಯ್ಯನವರು, ಕಾಂಗ್ರೆಸ್. ಯಾಕೆ ಹೇಳ್ತೇನೆ ಅಂದ್ರೆ, ಅವತ್ತು ಅಂಕಿ ಸಂಖ್ಯೆಗಳನ್ನ ಡಾಟಾ ಬಿಡುಗಡೆ ಮಾಡಿದ್ರೆ ಆ ಜಾತಿ ಇಷ್ಟು, ಈ ಜಾತಿ ಇಷ್ಟು, ಅವ್ರಿಲ್ಲ ಇವ್ರಿಲ್ಲ ಅಂತೇಳಿ ಯಾರು ಮಾಡಿದ್ದು? ಗೌಪ್ಯವಾಗಿ ಇಡಬೇಕಾದಂಥ ಡಾಟಾನ ಯಾರು ಇಡಬೇಕಾಗಿತ್ತು? ಸರ್, ಥ್ಯಾಂಕ್ ಯು, ಧನ್ಯವಾದ.